ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಸೂಪರ್ ಟೇಸ್ಟಿಯಾಗಿರೋ ಆಲೂಗಡ್ಡೆ ಪೂರಿ ಹಾಗೂ ತರಕಾರಿ ಸಾಗುವನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿ ಕೂಡ ಹೌದು. ಮತ್ತ್ಯಾಕೆ ತಡ, ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಉಪ್ಪು ಹಾಕಿಲ್ಲ. ಅದನ್ನೆಲ್ಲ ಮ್ಯಾಶ್ ಮಾಡಿಕೊಂಡು ಇಲ್ಲಿ ನಾನು 1.5 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಹಾಗೆ ಫಸ್ಟು ಡ್ರೈ ಆಗಿ ಕಲಿಸ್ಕೊಳ್ಬೇಕಾಗತ್ತೆ. ಆಲೂಗಡ್ಡೆ ಹಾಗೆ ಗೋಧಿ ಹಿಟ್ಟೆಲ್ಲ ಈ ಥರ ಫಸ್ಟು ಕಲಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಪೂರಿ ಮಾಡೋದಕ್ಕೆ ಈ ಅದಕ್ಕೆ ಇದ್ದರೆ ಸಾಕಾಗುತ್ತೆ. ಈಗ ಸಾಗು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ. ಹಿಟ್ಟು ಒಂದು 10 ನಿಮಿಷ ನೆನ್ಕೊಳ್ಳಿ. ನಾನಿಲ್ಲಿ 1 ಕ್ಯಾರೆಟು, 1 ಆಲೂಗಡ್ಡೆ, ಹಾಗೆ ಒಂದು 20 ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 3ರಿಂದ 4 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಒಂದು 7-8 ಗೋಡಂಬಿ, 1 ಇಂಚು ಶುಂಠಿ, ಹಾಗೆ ಒಂದು 4 ಹಸಿಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಫುಲ್ ಪೇಸ್ಟನ್ನು ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡು 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಈರುಳ್ಳಿ ಒಂದು 80% ಬಾಡಿಸ್ಕೊಳ್ಳೋದು ಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕನೂ ಈರುಳ್ಳಿಯನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫುಲ್ ಮ್ಯಾಶ್ ಆಗೋದೇನು ಬೇಡ, ಈ ಥರ ಇಷ್ಟು ಬೆಂದರೆ ಸಾಕು. ಈಗ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದು ವೈಟ್ ಸಾಗು ಆಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಮಸಾಲೆಯನ್ನು ಒಂದು 3ರಿಂದ 4 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ 3ರಿಂದ 4 ನಿಮಿಷ ಕುದ್ದಿದೆ. ಈಗ ಇದಕ್ಕೆ 1 ಟೊಮೊಟೊವನ್ನು ಹಾಕ್ತಾ ಇದ್ದೀನಿ. ಟೊಮೊಟೊವನ್ನು ಇದೇ ಸ್ಟೇಜಲ್ಲಿ ಹಾಕ್ಕೊಳ್ಳಿ, ಮೊದಲೇ ಹಾಕ್ಕೊಳ್ಬೇಡಿ, ಯಾಕೆಂದರೆ ಸಾಗು ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ಮಸಾಲೆ ಕುದ್ದ ಮೇಲೆ ಟೊಮೊಟೊವನ್ನು ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಿರೋ ತರಕಾರಿನೆಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಯಿಸಿಟ್ಟಿರೋ ತರಕಾರಿ ಜೊತೆ ಅದ್ರ ನೀರಿರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಹುರಿಗಡಲೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಹುರಿಗಡಲೆ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ 1 ಟೇಬಲ್ ಸ್ಪೂನ್ ಹುರಿಗಡಲೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಆದಮೇಲೆ ಇದೇ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕ್ಕೊಳ್ಳಿ. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬೆಲ್ಲ ಎಲ್ಲ ಕರಗೋ ಟೈಮಲ್ಲಿ. ಈಗ ಇದು ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸ್ಕೊಂಡು ನೀವು ಒಂದು 3ರಿಂದ 4 ನಿಮಿಷ ಈ ಒಂದು ಸಾಗುವನ್ನು ಕುದಿಸ್ಕೊಳ್ಬೇಕಾಗತ್ತೆ. ಹೇಗೆಂದರೆ ತರಕಾರಿ ಎಲ್ಲ ಆ ಮಸಾಲೆಯನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಒಂದು 3ರಿಂದ 4 ನಿಮಿಷ ಈ ಮಸಾಲೆಯನ್ನು ಕುದಿಸ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರೋ ಸಾಗು, ಸೇಮ್ ಹೋಟೆಲಲ್ಲಿ ಸಿಗೋ ಸಾಗು ಥರನೇ ಇರುತ್ತೆ. ಹೊಸ ಟೇಸ್ಟು. ಇದಕ್ಕೆ ಯಾವುದೇ ಗರಂ ಮಸಾಲ, ಧನಿಯಾ ಪೌಡರು ಏನನ್ನೂ ಹಾಕೋದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದ್ಸರಿ ಕಂಪಲ್ಸರಿ ಟ್ರೈ ಮಾಡಿ. ಈವನ್ ಚಪಾತಿ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ಬಟ್ ಈ ಆಲೂಗಡ್ಡೆ ಪೂರಿಗಂತೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಇಷ್ಟ ಆದರೆ ನಿಮ್ಮ ಸಾಗು ರೆಡಿ ಆಗುತ್ತೆ. ಈಗ ಪೂರಿ ಒಂದು 10 ನಿಮಿಷ ನೆಂದಿದೆ, ಯಾವುದೇ ಎಣ್ಣೆ ಹಾಕಿ ಕಲಸಿಲ್ಲ ನಾನು. ಸಾಗು ಮಾಡೋ ಅಷ್ಟರಲ್ಲಿ ಸಾಕು, ಒಂದು 5ರಿಂದ 10 ನಿಮಿಷ ಇಟ್ಟು ನೆನ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳಿ. ಚಪಾತಿಗಿಂತ ಸ್ವಲ್ಪ ಕಡಿಮೆ ಹಿಟ್ಟನ್ನು ತೊಗೊಂಡು ಉಂಡೆಗಳನ್ನು ಮಾಡ್ಕೊಳ್ಳಿ. ತುಂಬ ಸಣ್ಣ ಉಂಡೆನೂ ಮಾಡ್ಕೊಳ್ಬೇಡಿ. ಹೀಗೆ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಒಣ ಹಿಟ್ಟಿನಿಂದ ನೀವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಳಿ, ತುಂಬ ತೆಳು ಲಟ್ಟಿಸ್ಬೇಡಿ. ದಪ್ಪ ಲಟ್ಟಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ, ತೆಳು ಲಟ್ಟಿಸ್ಕೊಂಡ್ರೆ ಅದು ಉಬ್ಬೋದಿಲ್ಲ. ಹಾಗಾಗಿ ನೀವು ಪೂರಿಯನ್ನು ಈ ಥರ ನೀವು ದಪ್ಪಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ಹಿಟ್ಟನ್ನು ಜಾಸ್ತಿ ತೊಗೊಳ್ಬೇಡಿ ಲಟ್ಟಿಸ್ಬೇಕಾದ್ರೆ, ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ. ನೋಡಿ, ಇಷ್ಟು ದಪ್ಪಕ್ಕೆ ಇದ್ದರೆ ಸಾಕಾಗತ್ತೆ. ಹೀಗೆ ನಾನು ಎಲ್ಲ ಪೂರಿಗಳನ್ನು ಒಂದೇ ಸರಿ ಲಟ್ಟಿಸಿ ಇಟ್ಕೊಂಡಿದ್ದೆ. ಅದಾದಮೇಲೆ ಎಣ್ಣೆ ಕಾದಿರೋ ಎಣ್ಣೆಗೆ ನೀವು ಪೂರಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ನೀಟಾಗಿ ಪೂರಿಯನ್ನು ಎಣ್ಣೆಯಲ್ಲಿ ಡಿಪ್ ಮಾಡಿ, ಅದಾದಮೇಲೆ ಪೂರಿ ಮೇಲ್ಗಡೆ ಎಣ್ಣೆಯನ್ನು ಈ ಥರ
ಹಾಕಬೇಕಾಗತ್ತೆ. ಹಾಕಿದಾಗ ಪೂರಿ ನೀಟಾಗಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಜೀರಿಗೆಯನ್ನು ಹಾಕಿರ್ತೀವಲ್ಲ, ಸಖತ್ತಾಗಿ ಬರುತ್ತೆ ಪೂರಿನೂ ಕೂಡ. ಎರಡೂ ಕಡೆನೂ ಬೇಯಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ, ಬ್ರೌನ್ ಕಲರ್ ಬಂದಮೇಲೆ, ಗೋಲ್ಡನ್ ಬ್ರೌನ್ ಬಂದಮೇಲೆ ನೀವು ಪೂರಿಯನ್ನು ತೆಗಿಬೇಕಾಗತ್ತೆ. ನೋಡ್ಬೋದು ಅಲ್ಲಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಿದೆ ಅಂತ. ಯಾವುದೇ ಮೈದಾ ಹಿಟ್ಟನ್ನು ಹಾಕಿಲ್ಲ ಕಲಸೋದಕ್ಕೆ, ಹಾಗೆ ಬಿಸಿ ಎಣ್ಣೆನೂ ಕೂಡ ಹಾಕಿಲ್ಲ. ಒಂದು 5-10 ನಿಮಿಷ ಇಟ್ಟು ನೆಂದಿರೋದಷ್ಟೇ. ತುಂಬ ಚೆನ್ನಾಗಿ ಬಂದಿದೆ. ಆಲೂಗಡ್ಡೆ, ಆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮನೇಲಿ ರೆಗ್ಯುಲರ್ ಪೂರಿಯನ್ನು ಮಾಡ್ತಾ ಇರ್ತೀರ, ಹಾಗೆ ಒಂದ್ಸರಿ ಈ ಥರ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಪೂರಿಯನ್ನು ಮಾಡಿ ನೋಡಿ. ಎಲ್ಲರೂ ಇಷ್ಟಪಡ್ತಾರೆ. ನೀವೇ ಪೂರಿ ತಿನ್ನಲ್ಲಪ್ಪ, ಎಣ್ಣೆ ಪದಾರ್ಥ ಅದು ಅನ್ನೋರು ಕೂಡ ಕೇಳಿ ಪೂರಿಯನ್ನು ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಪೂರಿ. ಈವನ್ ಮೈದಾ ಹಿಟ್ಟು ಹಾಕದೇ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ. ಹೀಗೆ ನಾನು ಎಲ್ಲ ಮಾಡಿಟ್ಕೊಂಡಿರೋ ಪೂರಿಗಳನ್ನೆಲ್ಲ ಫಸ್ಟು ಕರ್ಕೊಂಡು ಬಿಡ್ತೀನಿ. ಅಲ್ಲಿ ಪೂರಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡ್ಬೋದು. ಈ ಥರ ಫುಲ್ಲು ನೀವು ಕಲರ್ ಚೇಂಜ್ ಆಗೋ ತನಕ ಬಿಡಬೇಡಿ, ಅದು ಫುಲ್ಲು ಸೀದೋಗ್ಬಿಡುತ್ತೆ. ಇಷ್ಟಾದರೆ ಸಾಕಾಗುತ್ತೆ, ಈ ಕಲರಿಗೆ ಬಂದರೆ ಸಾಕಾಗುತ್ತೆ. ಹೀಗೆ ಎಲ್ಲ ಪೂರಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮನೇಲಿ ಮಿಸ್ ಮಾಡಿದೆ ಒಂದ್ಸರಿ ಇದನ್ನು, ಈ ಪೂರಿ ಮತ್ತು ಸಾಗುವನ್ನು ಮಾಡಿ ನೋಡಿ. ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಈಗ ಎಲ್ಲ ಪೂರಿಗಳು ಕೂಡ ರೆಡಿಯಾಗಿದೆ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ನೋಡ್ತಾ ಇದ್ರೇ ತಿನ್ನಬೇಕಪ್ಪ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಉಬ್ಬಿರೋದು ಕೂಡ ಅಷ್ಟೇ ಚೆನ್ನಾಗಿ ಉಬ್ಕೊಂಡು ಬಂದಿದೆ. ನಾನಿಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ನೋಡಿ, ಒಳಗಡೆ ಎಲ್ಲ ಎಷ್ಟು ಸಾಫ್ಟಾಗಿದೆ ಹೊರಗಡೆ, ಹಾಗೂ ಎಲ್ಲನೂ ನೀಟಾಗಿ ಬೆಂದಿದೆ. ಇದನ್ನು ಈ ಸಾಗು ಜೊತೆ ತಿಂತಿದ್ರೆ ಸೇಮ್ ಈ ಸಾಗು ಹೋಟೆಲ್ ಸಾಗು ಥರನೇ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.